ಸರ್ ಫಸ್ಟ್ ಟೈಮ್ ಯಶವಂತಪುರ ಕ್ಷೇತ್ರದಲ್ಲಿ ಇಷ್ಟೊಂದು ಅದ್ದೂರಿಯ ಕಾರ್ಯಕ್ರಮ ನಡೀತಿದೆ, ಏನ್ ಹೇಳ್ತೀರಿ ಸರ್? ಸರ್ ಯಶವಂತಪುರ ಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳಿಂದ ಸಾಹೇಬ್ರ ಜೊತೆಲಿದ್ದೀನಿ. ದೊಡ್ಡ ಕಾರ್ಯಕ್ರಮ ಸಾಹೇಬ್ರು ಈ ಶಿವನ ಈ ಕಾನ್ಸೆಪ್ಟ್ ಅಲ್ಲಿ ಯಾವುದು ಮಾಡಿರ್ಲಿಲ್ಲ. ಈ ವರ್ಷ ಅವರಿಗೆ ಶಿವನ ಅನುಗ್ರಹ ಆಗಿ ಈ ವರ್ಷ ಮಾಡ್ಲೇಬೇಕು, ಅದು ದೊಡ್ಡದಾಗಿ ಮಾಡ್ಲೇಬೇಕು. ಭಕ್ತಾದಿಗಳಿಗೆ ಒಂದು ಅಮರನಾಥ ಹಿಮಲಿಂಗ ದರ್ಶನವನ್ನ ಎಲ್ರಿಗೂ ಕೊಡಬೇಕು, ಯಶವಂತಪುರ ಕ್ಷೇತ್ರಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಗಣೇಶ ದೇವಸ್ಥಾನದ ಆಟದ ಮೈದಾನ ಕೆಂಗೇರಿ ಉಪನಗರ ಇಲ್ಲಿ ಆಯೋಜಿಸುವಂತೆ ಒಂದು ಸಲಹೆಯನ್ನ ಕೊಟ್ಟರು. ಆ ಸಲಹೆನ ಅವತ್ತು ದಿವಸ ಸಭೆಯಲ್ಲಿ ಎಲ್ಲರೂ ಸ್ವೀಕರಿಸಿದಾಗ ಮಾಡ್ಲೇಬೇಕು ಅಂತ ಈ ಕಾನ್ಸೆಪ್ಟ್ ತೀರ್ಮಾನ ಆದಾಗ ಅಲ್ಲಿಂದ ನಾವು ಸುಮಾರು 15 ದಿವಸಗಳಿಂದ ಈ ಕಾರ್ಯಕ್ರಮದ ರೂವಾರಿಗಳನ್ನ ಹೊತ್ಕೊಂಡು ಎಲ್ರೂ ಕೆಲ್ಸಗಳು ಮಾಡ್ತಾ ಇದೀವಿ. ಕೆಲ್ಸಗಳು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಲಕ್ಷಾಂತರ ಭಕ್ತರಿಗೆ ಅವತ್ತು ದೇವ ದರ್ಶನ ಕೊಟ್ಟು ವಿಶೇಷವಾಗಿ ಕಾಶಿಯಿಂದ ಗಂಗಾಜಲವನ್ನು ತರಿಸಿದ್ವಿ, ಆಮೇಲೆ ಪಂಚಮುಖಿ ರುದ್ರಾಕ್ಷಿಯನ್ನು ತರಿಸಿದ್ವಿ, ಆಮೇಲೆ ಶಿವನಿಗೆ ಪ್ರಿಯವಾದ ತಂಬಿಟ್ಟನ್ನು ಸಹ ಸಾಹೇಬರು ಮಾಡಿಸಿದ್ದಾರೆ. ಅದಲ್ಲದೆ ಇಡೀ ರಾತ್ರಿ ಪೂರ ಎಷ್ಟು ಸಾವಿರ ಜನ ಎಷ್ಟು ಲಕ್ಷ ಜನ ಬಂದ್ರು ಅವರಿಗೆ ಪ್ರಸಾದ ವಿನಿಯೋಗ ಅಂತ ಉಪ್ಪಿಟ್ಟು ಮಾಡಿಸಿದ್ದಾರೆ. ಇವೆಲ್ಲವನ್ನು ಸಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ 26ನೇ ತಾರೀಕು ನಡೆಯುತ್ತೆ. ಆ ದಿವಸ ಯಶವಂತಪುರ ಕ್ಷೇತ್ರದ ಸಕಲ ಭಕ್ತಾದಿಗಳು ಚಾಚೂ ತಪ್ಪದೆ ಅಮರನಾಥ ಹಿಮಲಿಂಗ ದರ್ಶನ, ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಇವೆಲ್ಲವನ್ನ ನೋಡ್ಲಿಕ್ಕೆ ಕಣ್ತುಂಬಲಿಕ್ಕೆ ದಯವಿಟ್ಟು ಬರಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾಗರಾಜ್, ವ್ಯವಸ್ಥಾಪಕರು, ರಾಬಿನ್ ಚಿತ್ರಮಂದಿರ, ಕೆಂಗೇರಿ ಉಪನಗರ. ಸೂಪರ್ ಸರ್. ಸರ್ ಹೇಳಿ, ಒಂದು ಅದ್ದೂರಿ ಕಾರ್ಯಕ್ರಮ ನಡೀತಿದೆ, ಬೇರೆ ಎಲ್ಲೂ ಯಾವ ಕಾಶಿ ಗೀಶಿ ಹೋಗ್ಬೇಡ, ಅವತ್ತು ಇಲ್ಲಿ ಬಂದ್ರೆ ಎಲ್ಲಾ ರೀತಿಯಾದಂತಹ ದರ್ಶನಗಳು ಆಗುತ್ತೆ, ಮನಸ್ಸಿಗೂ ಸಂತೃಪ್ತಿ ಆಗುತ್ತೆ. ಮೊದಲನೇದಾಗಿ ಮಹಾಶಿವರಾತ್ರಿಯ ಕ್ಷೇತ್ರ ಜನತೆಗೆ ಶುಭಾಶಯಗಳನ್ನ ಕೋರ್ತಿದ್ದೀನಿ. ಇವತ್ತು ಶಿವ ವೈಭವ ಅಂತ ಕಾರ್ಯಕ್ರಮ ಸಾಹೇಬ್ರು 224 ಕ್ಷೇತ್ರದಲ್ಲಿ MLA ಗಳು ಯಾರು ಮಾಡ್ತಾರೋ ಬಿಡ್ತಾರೋ ಸಾಹೇಬ್ರು ಅದನ್ನ ಚಾಚು ತಪ್ಪದೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಯಾವತ್ತು ಜನಗಳ ಜೊತೆ ಇದ್ದಿ ನಮ್ಮ ಜನ ನಮ್ಮ ಕ್ಷೇತ್ರ ಅಂತ ಹೇಳಿ ಸಾಹೇಬ್ರಿಂದ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನಕ್ಕೆ ಶಿವನ ದರ್ಶನ ಮಾಡೋದಕ್ಕೆ ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ಸಾಹೇಬ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸ್ಬೇಕಾಗುತ್ತೆ. ಇಷ್ಟೆಲ್ಲ ಒತ್ತಡ ಇದ್ರೂ ಸಹ ಇದೊಂದು ಕಾರ್ಯಕ್ರಮ ಮಾಡಬೇಕು, ಕ್ಷೇತ್ರದ ಜನಗಳಿಗೆ ಒಂದು ಶಿವನ ದರ್ಶನ ಕೊಡಬೇಕು ಅಂತ ಹೇಳಿ ಶಿವರಾತ್ರಿ ಹಬ್ಬದ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದಾರಲ್ಲ, ಶಿವ ವೈಭವ ಕಾರ್ಯಕ್ರಮ, ಅದಕ್ಕೆ ಸಾಹೇಬ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಸಾಹೇಬ್ರು. ಓಕೆ, ಇನ್ನ ಜನಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆಗಳು ಇದೆಯಲ್ಲ ಸರ್ ನಿರೀಕ್ಷೆ? ಜನಗಳು ಕ್ಷೇತ್ರ ಅಗಲಕ್ಕೂ ಎಲ್ಲ ಲಕ್ಷಾಂತರ ಜನ ಸೇರುವಂತ ಇದಿದೆ. ಜನಗಳು ಸೇರ್ತಾರೆ, ಜನಗಳು ನೈಟ್ ಇರೋದ್ರಿಂದ ಮೇನ್ ಇಲ್ಲೇ ಇರೋದ್ರಿಂದ ಕ್ಷೇತ್ರ ಜನನೇ ಸಿಕ್ಕಾಪಟ್ಟೆ ಜನಗಳು ಲಕ್ಷಾಂತರ ಜನಗಳು ಬರ್ತಾರೆ. ಮತ್ತೆ 12-1 ಗಂಟೆವರೆಗೂ ಶಿವನ ದರ್ಶನ ಪಡೀತಾರೆ. ಸಾಹೇಬರು ಸಹ ಜೊತೆಯಲ್ಲಿ ಇದ್ದು ಕಾರ್ಯಕ್ರಮವನ್ನು ಮುಗಿಸ್ತಾರೆ ಅಂತಕ್ಕಂಥದ್ದು. 1-2 ಗಂಟೆವರೆಗೂ ಸಾಹೇಬರು ಇದ್ದು ಎಲ್ಲ ಜನಗಳ ಜೊತೆನೂ ಸಾಹೇಬರು ಇರ್ತಾರೆ ಅಂತಕ್ಕಂಥದ್ದು ಕೇಳ್ಬೇಕಾಗುತ್ತೆ. ಸರ್, ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕೆಂಗೇರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಎಲ್ಲಿ ನಡೀತಿರೋ ಕಾರ್ಯಕ್ರಮ, ಭಕ್ತಾದಿಗಳು ಬರೋದ್ರೆ ಎಲ್ಲಿಗೆ ಬರಬೇಕು? ನೋಡಿ, ಈ ಕಾರ್ಯಕ್ರಮ ಕೆಂಗೇರಿ ಉಪನಗರ ವಾರ್ಡ್ ನಂಬರ್ 159 ಹಳೆ ವಾರ್ಡು, ಕೆಂಗೇರಿ ವಾರ್ಡ್ ಅಂತ ಹೇಳ್ತಾರೆ, ಕೆಂಗೇರಿ ಉಪನಗರ. ಇದು ಬಹಳ ಎಲ್ಲರಿಗೂ ಗಣೇಶ ಮೈದಾನ, ಆಟದ ಮೈದಾನ ಅಂತಾರೆ. ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇರೋದ್ರಿಂದ ಇದಕ್ಕೆ ಗಣೇಶ ಆಟದ ಮೈದಾನ ಅಂತ ಕರೀತಾರೆ. ಫಸ್ಟ್ ಟೈಮು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಇದು ಫಸ್ಟ್ ಟೈಮು ನಮ್ಮ ಕ್ಷೇತ್ರದ ಶಾಸಕರಾದಂಥ SD ಸೋಮಶೇಖರ್ ಅವರು ಈ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಮಹಾಶಿವರಾತ್ರಿನ ಬಹಳ ಅದ್ದೂರಿಯಾಗಿ ಆಯೋಜಿಸಿದ್ದಾರೆ. ಈ ವಿಶೇಷತೆ ಏನಂದ್ರೆ, ಈ ಅಮರನಾಥ ಹಿಮಲಿಂಗ ಅಂತೇಳಿ ಅದು ಮಂಜಿನಿಂದನೇ ಐಸಿನಿಂದನೇ ಕೂಡಿರ್ತದೆ ಲಿಂಗ, ಅದೊಂದು ವಿಶೇಷತೆ. ಆಮೇಲೆ ರುದ್ರಾಕ್ಷಿ, ಪಂಚಮುಖಿ ರುದ್ರಾಕ್ಷಿ ಕೊಡ್ತಾ ಇದ್ದಾರೆ. ಅದು ಈ ಕಾಶಿಯಿಂದ ತರಿಸಿ ಅಲ್ಲಿಂದನೇ ಪೂಜೆ ಮಾಡಿಸಿ ಪಂಚಮುಖಿ ರುದ್ರಾಕ್ಷಿ ಕೊಡ್ತಾ ಇದ್ದಾರೆ ಉಚಿತವಾಗಿ ಎಲ್ಲರಿಗೂ ಬರುವಂತ ಭಕ್ತಾದಿಗಳಿಗೆ. ಈ ಕ್ಷೇತ್ರದವರಾಗ್ಬೋದು, ಯಾವುದೇ ಸಾರ್ವಜನಿಕರಾಗಲಿ ಬರುವಂತ ಭಕ್ತಾದಿಗಳಿಗೆ ದರ್ಶನ, ಅದರ ಜೊತೆಗೆ ಪಂಚಮುಖಿ ರುದ್ರಾಕ್ಷಿ, ಅದರ ಜೊತೆಗೆ ಪ್ರಸಾದ, ಶಿವನಿಗೆ ಬಹಳ ಪ್ರಿಯವಾದಂತ ತಂಬಿಟ್ಟು. ಹಾಗೆ ಅದೇ ಹೊರಗಡೆ ಬಂದಂತ ಭಕ್ತಾದಿಗಳಿಗೆ ಅವರಿಗೆ ಉಪಹಾರದ ವ್ಯವಸ್ಥೆ ಇರುತ್ತೆ, ಹೊರಗಡೆ ಸಂಗೀತ ರಸಸಂಧಿ ಇರುತ್ತೆ. ಈ ತರ ಒಂದು ವಿಶೇಷತೆ ಇರ್ಬೋದು. ಜಾಗರಣೆ ಇರುವಂತವ್ರಿಗೆ, ಉಪವಾಸ ಇರುವಂತವ್ರಿಗೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿರೋದು ಈ ಬಹಳ ವಿಶೇಷತೆಯಿಂದ ಕೂಡಿದೆ. ಯಾಕಂದ್ರೆ ಹಿಂದೆಗಡೆ ಗಣೇಶನ ದೇವಸ್ಥಾನ ಇದೆ, ಅಲ್ಲಿ ಎಲ್ಲಾ ತರ ದೇವಸ್ಥಾನಗಳಿದೆ. ಜನ್ಮಾತ್ಮಂದಿದೆ, ಆಂಜನೇಯಂದಿದೆ, ಶಿವಂದಿದೆ, ಲಕ್ಷ್ಮೀ ನರಸಿಂಹ ಸ್ವಾಮಿದಿದೆ.
ಆಮೇಲೆ ರಾಜರಾಜೇಶ್ವರಿ ತಾಯಿದಿದೆ, ಗಣೇಶಂದಿದೆ, ಸುಬ್ರಹ್ಮಣ್ಯಂದಿದೆ, ವೆಂಕಟೇಶ್ವರ ಸ್ವಾಮಿ ಇದೆ, ಕಾಲಭೈರವ ಸ್ವಾಮಿದಿದೆ, ನವಗ್ರಹಗಳಿದೆ, ಅಶ್ವತ್ಥಕಟ್ಟೆ ಇದೆ, ಅರಳಿ ಮರ ಇದೆ. ಎಲ್ಲ ಇರೋದ್ರಿಂದ ಒಂದು ವಿಶೇಷತೆ, ಒಳ್ಳೆ ಒಂದು ಪುಣ್ಯ ಸ್ಥಳ ಅಂತ ನಾನು ಭಾವಿಸ್ತೀನಿ ಈ ಜಾಗನ. ಯಾಕೆ ಅಂದ್ರೆ ಈ ಶಿವ ದರ್ಶನ ಇಲ್ಲಿ ಮಾಡಾದ್ಮೇಲೆ, ಈ ಶಿವರಾತ್ರಿ ದಿನ ಇಲ್ಲಿ ದರ್ಶನ ಮಾಡಾದ್ಮೇಲೆ ಹಿಂದೆಗಡೆ ಹೋದ್ರೆ, ಈ ಜಾಗದ ಹಿಂದೆಗಡೆನೆ ಹೋದ್ರೆ ಎಲ್ಲಾ ದೇವರುಗಳ ದರ್ಶನ ಅಲ್ಲೇ ಮಾಡಬಹುದು. ಈ ಶಿವರಾತ್ರಿ ವಿಶೇಷತೆ ಏನಂದ್ರೆ 26 ಫೆಬ್ರವರಿ ಬಿದ್ದಿರೋದ್ರಿಂದ ಶನೇಶ್ವರ ಹುಟ್ಟಿದ ದಿನ ಅದು. ಈ ಸೂರ್ಯ ಮತ್ತು ಛಾಯಾದೇವಿಗೆ ಜನಿಸಿದಂತ ಶನೇಶ್ವರ ಸ್ವಾಮಿ ದಿನ ಅವತ್ತು. ಆದ್ರೆ 27ನೇ ತಾರೀಕು ತೋರಿಸುತ್ತೆ ಕ್ಯಾಲೆಂಡರ್ ಪ್ರಕಾರ. ಆ ಕಾಲದಲ್ಲಿ ನಾವು ಹೇಳ್ಬೇಕು ಅಂದ್ರೆ ಅವರು 26ನೇ ತಾರೀಕು ಫೆಬ್ರವರಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಈ ಶಿವರಾತ್ರಿ ಈ ದಿವಸನೇ ಬಿದ್ದಿರೋದ್ರಿಂದ ಶನೇಶ್ವರನಿಗೆ ರಾಶಿ ಚಕ್ರಗಳಲ್ಲಿ ಸ್ಥಾನ ಕೊಟ್ಟಿದೆ ಶಿವ. ಶನಿನ ರಾಶಿಯಲ್ಲಿ ಸ್ಥಾನ ಕೊಟ್ಟಿದೆ ಶಿವ. ಹಾಗಾಗಿ ಈ ಶಿವರಾತ್ರಿ ಬಹಳ ವಿಶೇಷವಾದಂತ ಶಿವರಾತ್ರಿ. ಹಾಗಾಗಿ ಎಲ್ಲರೂ ಬಂದು ಈ ಕ್ಷೇತ್ರದ ಸಾರ್ವಜನಿಕರು ಎಲ್ಲ ಪ್ರತಿಯೊಬ್ಬರು ಬಂದು ಈ ದರ್ಶನ ಪಡೆದು ಪಂಚಮುಖಿ ರುದ್ರಾಕ್ಷಿ ಯಾವುದೇ ರಾಶಿಯವರು ಧರಿಸ್ಬೋದು. ಅದಕ್ಕೆ ಯಾವುದೇ ಇಂಥ ರಾಶಿಯವರೇ ಧರಿಸ್ಬೇಕು, ಇಂಥ ರಾಶಿಯವರು ಯಾವ್ದು ಧರಿಸೇನೆ, ಪಂಚಮುಖಿ ಎಲ್ಲ ರಾಶಿಯವರು ಧರಿಸ್ಬೋದು, ಯಾವುದೇ ಅದಕ್ಕೆ ಅಡೆತಡೆ ಇಲ್ಲ. ಹಾಗಾಗಿ ಬಹಳ ವಿಶೇಷವಾದ ದಿನ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸ್ವಾಮಿ ದರ್ಶನ ಮಾಡಿ ಎಲ್ಲರೂ ಆಶೀರ್ವಾದ ಪಡಿಬೇಕು ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಂಡು. ಥ್ಯಾಂಕ್ ಯು ಸೊ ಮಚ್. ಓಕೆ.